ದೇವರು ತಿಳಿದಿದ್ದಾನೆ ಎಂಬಂತ ನಮ್ಮ ಅಧ್ಯಯನದಲ್ಲಿ ಇಂದು ನಾವು ನೋಡುವಂತ ಸತ್ಯ, ದೇವರು ನಮ್ಮ ಬಲಹೀನತೆಯನ್ನು ತಿಳಿದಿದ್ದಾನೆ. ದೇವರು ನಿಮ್ಮ ಹೋರಾಟಗಳನ್ನು ಕಂಡು ಆಶ್ಚರ್ಯ ಪಡುವವನಲ್ಲ ಮತ್ತು ನಿಮ್ಮ ಸೀಮಿತಗಳನ್ನು ಮರೆತು ನೋಡುವಾತನೂ ಅಲ್ಲ. ಕೀರ್ತನೆ 103:14 ಹೇಳುವಂತೆ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನಮ್ಮ ಬಲಹೀನತೆಯನ್ನ ಆತನು ಎಲ್ಲರಿಗಿಂತಲೂ ಹೆಚ್ಚಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ನಮ್ಮ ಬಲಹೀನತೆಗಳ ಮಧ್ಯದಲ್ಲಿಯೂ ಆತನು ನಮ್ಮನ್ನು ನಿರಾಕರಿಸದೆ ತನ್ನ ಕೃಪೆಯಿಂದ ನಮ್ಮನ್ನು ಭೇಟಿ ಮಾಡುತ್ತಾನೆ. 2 ಕೊರಿಂಥ 12:9 ನಾವು ನೋಡುವ ಹಾಗೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ನೀವು ಕೊನೆಗೊಂಡಿದೆ ಎಂಬುದಾಗಿ ತಿಳಿಯುವಂತ ಸ್ಥಳವೇ ದೇವರಿಗೆ ಆತನ ಶಕ್ತಿಯನ್ನು ಪ್ರದರ್ಶಿಸುವ ಆರಂಭ ಸ್ಥಳವಾಗಿದೆ. ಏಷಯ 40:29 ನಾವು ನೋಡುತ್ತೇವೆ, ಅವನು ದಣಿದವರಿಗೆ ಬಲವನ್ನು ಕೊಟ್ಟನು, ಬಲಹೀನರಿಗೆ ಶಕ್ತಿಯನ್ನು ಹೆಚ್ಚಿಸಿದನು ಎಂಬುದಾಗಿ. ನೀವು ಖಾಲಿ ಎಂಬುದಾಗಿ ಭಾವಿಸುವಂತ ಪ್ರತಿ ಸಾರಿಯೂ ಸಹ ದೇವರು ನಿಮ್ಮನ್ನು ತುಂಬಲು ಸಿದ್ಧವಾಗಿದ್ದಾನೆ. ಆದುದರಿಂದ ಪ್ರಿಯರೇ, ನಿಮಗಾಗದಿರುವಂತಹ ಸಂಗತಿಗಳಿಂದ ನೀವು ಹತಾಶರಾಗಬೇಡಿರಿ. ದೇವರ ಶಕ್ತಿ ನಿಮ್ಮ ಬಲಹೀನತೆಗಿಂತಲೂ ದೊಡ್ಡದಾಗಿದೆ. ದೇವರಲ್ಲಿ ನಂಬಿಕೆ ಇಡಿ, ಆತನನ್ನು ಆಶ್ರಯಿಸಿರಿ ಮತ್ತು ಆತನ ಶಕ್ತಿ ನಿಮ್ಮ ಮೂಲಕವಾಗಿ ಹೊಳೆಯಲಿ. ಮತ್ತು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿರಿ, ನೀವು ಬಲಹೀನರಾಗಿರುವಾಗಲೇ ಕ್ರಿಸ್ತನಲ್ಲಿ ನೀವು ಬಲಶಾಲಿಗಳಾಗಿದ್ದೀರಿ. ಮತ್ತು ನಾವು ಕೊನೆಯದಾಗಿ ಆತನು ನಮ್ಮ ಭವಿಷ್ಯತ್ತನ್ನು ತಿಳಿದಿದ್ದಾನೆ ಎಂಬುದನ್ನು ನಾಳಿನ ದಿನ ನೋಡೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.